ಹಾಯ್ ಹಲೋ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಕೂಡ ಮಾತಿನಲ್ಲಿ ಸೋಲಿಸುತ್ತಾ ಜೊತೆಗೆ ತನ್ನ ಆಟಗಳಲ್ಲಿ ಕೂಡ ಪೈಪೋಟಿ ನೀಡುತ್ತಿರುವಂತಹ ಶೋಭಾ ಶೆಟ್ಟಿ ಅವರ ರಿಯಲ್ ಲೈಫ್ ಹೇಗಿದೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ನಟಿ ಶೋಭಾ ಶೆಟ್ಟಿ ಸದ್ಯ ಕನ್ನಡ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಮನೆಯಲ್ಲಿ ಅದ್ಭುತವಾಗಿ ತನ್ನ ಆಟಗಳನ್ನ ಆಡ್ತಾ ಇದ್ದಾರೆ. ತೆಲುಗು ಬಿಗ್ ಬಾಸ್ ನಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರು. ಇದರ ಜೊತೆಗೆ ಇದೀಗ ಕನ್ನಡದ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ತನ್ನ ಇನ್ನೊಂದು ಆಸೆಯನ್ನ ಈಡೇರಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಎನ್ನುವಂತಹ ಅವಕಾಶ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಸಿಕ್ಕರೆ ಅದನ್ನ ಬಳಸಿಕೊಳ್ಳುವಂಥದ್ದು ಪ್ರತಿಯೊಂದು ಕಲಾವಿದರ ಉದ್ದೇಶವಾಗಿರುತ್ತೆ. ಹೀಗಾಗಿ ಶೋಭಾ ಶೆಟ್ಟಿ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚಾಲೆಂಜಿಂಗ್ ಆಟಗಳನ್ನ ಸ್ವೀಕಾರ ಮಾಡಿದ್ದಾರೆ. ಇಬ್ರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಒಂದು ರೀತಿಯಾದಂತಹ ವಿಶೇಷವಾದಂತಹ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾಗಿ ಆಟಗಳನ್ನ ತುಂಬಾನೇ ಅದ್ಭುತವಾಗಿ ಆಟವಾಡುತ್ತಿದ್ದಾರೆ. ಅದರಲ್ಲಿ ರಜತ್ಗಿಂತ ಶೋಭಾ ಶೆಟ್ಟಿ ಇನ್ನೂ ಕೂಡ ತನ್ನ ಆಟಗಳನ್ನ ತುಂಬಾನೇ ಚಾಲೆಂಜಿಂಗ್ ಆಗಿ ತಗೋತಾ ಇದ್ದಾರೆ. ಇನ್ನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂತಹ ಶೋಭಾ ಶೆಟ್ಟಿ ಅವರು ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಹಾಗೂ ಅವರಿಗೆ ನಿಜಕ್ಕೂ ಕೂಡ ಲವರ್ ಇದ್ದಾರಾ ಅಥವಾ ರಿಯಲ್ ಲೈಫ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಏನು ಎಲ್ಲವನ್ನ ಕೂಡ ಕುತೂಹಲ, ನಿಮ್ಗೆ ಸಾಕಷ್ಟು ಕುತೂಹಲ ಸಿಗ್ಬೇಕಾದಂತಹ ಒಂದಿಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತೀವಿ. ನಿಮ್ಗೂ ಕೂಡ ಕುತೂಹಲ ಸಾಕಷ್ಟು ಇದ್ದೇ ಇರುತ್ತೆ. ಇವತ್ತು ನಿಮ್ಮೆಲ್ಲರ ಕುತೂಹಲಗಳಿಗೆ ಉತ್ತರವನ್ನ ನೀಡ್ತಾ ಇದ್ದೇವೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಮೊದಲೇ ತುಂಬಾನೇ ಗಂಭೀರವಾಗಿ ಹಾಗೂ ತುಂಬಾನೇ ಜೋರಾಗಿ ಮನೆಯಲ್ಲಿ ಸದ್ದು ಮಾಡ್ತಾ ಇರುವಂತಹ ಲೇಡಿ ಅಂದ್ರೆ ಅದು ಶೋಭಾ ಶೆಟ್ಟಿ ಆಗಿದ್ರು. ಈ ಹಿಂದೆಯೇ ಶೋಭಾ ಶೆಟ್ಟಿ ಅವರು ತನ್ನ ಹುಡುಗನನ್ನ ಪರಿಚಯ ಮಾಡಿದ್ದಾರೆ. ತನ್ನದೇ ಆದಂತಹ ಸ್ವಂತ ಮನೆಯನ್ನು ಕೂಡ ಅವರು ಕಟ್ಟಿಕೊಂಡಿರುವಂಥದ್ದು. ಜೊತೆಗೆ ಬಾಯ್ ಫ್ರೆಂಡ್ ಅನ್ನ ಅಂದ್ರೆ ತನಗೆ ಒಂದು ಬಾಯ್ ಫ್ರೆಂಡ್ ಕೂಡ ಹೊಂದಿದ್ದಾರೆ. ಅವರು ಆ ಒಂದು ವ್ಯಕ್ತಿಯ ಜೊತೆ ಎಂಗೇಜ್ಮೆಂಟ್ ಅನ್ನ ಕೂಡ ಈ ಹಿಂದೆ ಮಾಡಿಕೊಂಡಿದ್ರು. ಇನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅಂದ್ರೆ ಅವರ ಸೋಷಿಯಲ್ ಮೀಡಿಯಾವನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಫೋಟೋವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಶೇರ್ ಮಾಡಿಕೊಂಡಿದ್ದಾರೆ. ತುಂಬಾನೇ ಅದ್ದೂರಿಯಾಗಿ ತನ್ನ ಎಂಗೇಜ್ಮೆಂಟ್ ಅನ್ನ ಕೂಡ ಅವರು ಈ ಹಿಂದೆ ಮಾಡಿಕೊಂಡಿರುವಂಥದ್ದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅಷ್ಟೇ ಅದ್ಭುತವಾಗಿ ಆಟಗಳನ್ನ ಆಡ್ತಾ ಇದ್ದಾರೆ. ಮೈಂಡ್ ಗೇಮ್ ಇರಬಹುದು ಅಥವಾ ಅಲ್ಲಿ ಯಾರಲ್ಲಿ ಹೇಗೆ ಮಾತನಾಡಬೇಕು ಎಲ್ಲವನ್ನ ಕೂಡ ಅಷ್ಟೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಅವರು ಆಟಗಳನ್ನ ಆಡ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ಈ ಹಿಂದೆ ಕೂಡ ಕೆಲವೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆದವರು ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗಿದ್ದು ಇದೆ. ಹೇಳಕ್ಕಾಗೋದಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಒಂದು ತನ್ನ ಒಂದು ಗೆಲುವಿನ ಒಂದು ಪಟ್ಟವನ್ನ ಇವರು ಅಲಂಕರಿಸಲೂಬಹುದು, ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಇನ್ನು ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಾಗ ತಾನು ಮದುವೆಯಾಗುವಂತಹ ಹುಡುಗನನ್ನ ವೇದಿಕೆಯ ಮೇಲೆ ಕೂಡ ಕರ್ಕೊಂಬಂದು ಪರಿಚಯ ಕೂಡ ಮಾಡಿದ್ರು. ಇದೀಗ ಕನ್ನಡ ಬಿಗ್ ಬಾಸ್ ಪ್ರೇಕ್ಷಕರು ಶೋಭಾ ಶೆಟ್ಟಿ ಅವರನ್ನ ಒಂದಷ್ಟು ಇಷ್ಟಪಡ್ತಾ ಇದ್ದಾರೆ. ಜೊತೆಗೆ ಅವರು ಮದುವೆ ಆಗ್ತಾ ಇರುವ ಹುಡುಗ ಯಾರು ಅಂತೆಲ್ಲ ಒಂದಿಷ್ಟು ಸರ್ಚ್ ಮಾಡ್ತಾ ಇದ್ದಾರೆ. ತಿಳಿದುಕೊಳ್ಳುವಂತಹ ಆಸಕ್ತಿಯನ್ನ ಎಲ್ಲರೂ ಕೂಡ ತೋರ್ತಾ ಇರುವಂಥದ್ದು. ಇನ್ನು ಶೋಭಾ ಶೆಟ್ಟಿ ಅವರು ಕನ್ನಡದವರೇ ಆದರೂ ಕೂಡ ಅವರು ತೆಲುಗಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಲಾವಿದರು ಅಂತ ಬಂದರೆ ನಿಮಗೆ ಗೊತ್ತಿರುತ್ತೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಇರ್ಬೋದು ಅಥವಾ ಕನ್ನಡ ಕಿರುತೆರೆ ಇರ್ಬೋದು, ಎಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಮಟ್ಟದಲ್ಲಿ ಬೆಳೆಯೋದಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ. ಅದೇ ರೀತಿಯಾಗಿ ಶೋಭಾ ಶೆಟ್ಟಿ ಅವರು ಕೂಡ ಸಾಕಷ್ಟು ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ನೋಡಿ ಇದೀಗ ಬಿಗ್ ಬಾಸ್ ಮನೆಯ ವೇದಿಕೆಯನ್ನು ಹತ್ತಿರುವಂಥದ್ದು. ಇನ್ನು ಶೋಭಾ ಶೆಟ್ಟಿ ಮದುವೆ ಆಗ್ತಾ ಇರುವಂತಹ ಹುಡುಗನ ಹೆಸರು ಕೇಳಿದ್ರೆ ಯಶವಂತ್ ಅಂತ. ಇವರು ಶೋಭಾ ಶೆಟ್ಟಿ ಅವರು ತೆಲುಗುನಲ್ಲಿ ನಟಿಸಿರುವಂತಹ ಕಾರ್ತಿಕ ದೀಪಂ ಧಾರಾವಾಹಿಯಲ್ಲಿ ಆದಿತ್ಯ ಅನ್ನುವಂತಹ ಒಂದು ಪಾತ್ರದಲ್ಲಿ ಇವರು ಕಾಣಿಸಿಕೊಂಡಿದ್ರು. ಅಲ್ಲಿಂದ ಇವರ ಒಂದು ಫ್ರೆಂಡ್ಶಿಪ್ ಶುರುವಾಗುತ್ತೆ. ಆ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಪ್ರೀತಿಗೆ ಕೂಡ ತಿರುಗುತ್ತೆ. ಜೊತೆಗೆ ಅವರಿಬ್ಬರು ಕೂಡ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಅನ್ನ ಕೂಡ ಈ ಹಿಂದೆ ಮಾಡಿಕೊಂಡಿದ್ದಾರೆ. ಇನ್ನು ತೆಲುಗು ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಟೀಕೆಗಳನ್ನ ಈ ಒಂದು ನಟಿ ಎದುರಿಸಿದ್ರು. ಈ ಸ್ಪರ್ಧಿ ಇಲ್ಲಿ ಹೇಗೆ ಆಡ್ತಾರೆ, ಇನ್ನಾದ್ರೂ ಬಿಗ್ ಬಾಸ್ ಮನೆ ರೋಚಕವಾಗಿ ಇರುತ್ತಾ ಅಂದ್ರೆ
ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಅವರ ಒಂದಿಷ್ಟು ರೀತಿಯಾಗಿ ಅವರಿಗೆ ಗೊತ್ತಿರುತ್ತೆ ಯಾರು ಹೇಗೆ ಅಂತ, ತನ್ನ ಮಾತುಗಳನ್ನು ಯಾವ ರೀತಿ ಹೇಳಬೇಕು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಅನ್ನುವಂಥ ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡೆ ಅವರು ಮನೆಯೊಳಗಡೆ ಎಂಟ್ರಿ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲರ ಬಂಡವಾಳ ಕೂಡ ಇವರಿಗೆ ಗೊತ್ತಾಗುತ್ತೆ. ಹಾಗೆ ತಾವು ಸ್ವತಃ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದಾರೆ. ಜೊತೆಗೆ ತನ್ನ ಆಟಗಳಲ್ಲಿ ಗೆಲ್ಲಬೇಕು ಅಂತಲೂ ಇದ್ದಾರೆ, ಹಾಗೆ ಎಲ್ಲರ ಪ್ರೀತಿಯನ್ನು ಗಳಿಸಬೇಕು ಅಂತಲೂ ಇದ್ದಾರೆ. ಸೊ ನಿಮಗೆ ಶೋಭಾ ಶೆಟ್ಟಿ ಅವರು ಇಷ್ಟ ಆಗ್ತಾರಾ ಅಥವಾ ಇಷ್ಟ ಆಗಲ್ವಾ? ಇವೆಲ್ಲವನ್ನ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.